ಇವತ್ತಿನ ಈ ಕಾರ್ಯಕ್ರಮ ಬಹುಶಃ ಬಹಳ ಅದ್ಭುತವಾದಂತ ಕಾರ್ಯಕ್ರಮ, ಬಹಳ ಮಹತ್ವವಾದಂತ ಕಾರ್ಯಕ್ರಮ. ಮತ್ತೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥ ಸನ್ಮಾನ್ಯ ಗೋವಿಂದರಾಜ್ರವರಿಗೆ ನಮ್ಮೆಲ್ಲರ ಅಭಿನಂದನೆಗಳು ಇರಬೇಕು. ಹಿ ಡಿಸರ್ವ್ಸ್ ಅವರ್ ಕಂಗ್ರ್ಯಾಚುಲೇಷನ್ಸ್. ಯಾಕಂದ್ರೆ ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಮಿನಿ ಒಲಿಂಪಿಕ್ಸ್ ಅನ್ನು ಆಯೋಜನೆ ಮಾಡಿ ತಮ್ಮಂತ ಯಂಗ್ ಸ್ಪೋರ್ಟ್ಸ್ ಪರ್ಸನ್ಗೆ ಸೆಲೆಕ್ಟ್ ಮಾಡಿ ಇಲ್ಲಿ ಕರೆದು ನಿಮ್ಗೆ ಉಳ್ಕೊಳ್ಳಕ್ಕೆ ವ್ಯವಸ್ಥೆ ಮಾಡಿ ಎಲ್ಲಾ ರೀತಿಯ ಕಂಫರ್ಟ್ ಅನ್ನು ಕೊಟ್ಟು ಈ ಸ್ಪೋರ್ಟ್ಸ್ ಈ ಮಿನಿ ಒಲಿಂಪಿಕ್ ಆರ್ಗನೈಸ್ ಮಾಡಿರ್ತಕ್ಕಂಥ ಉದ್ದೇಶ ಏನು ಅಂದ್ರೆ ಬಹುಶಃ ತಮ್ಮಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾರು ಫ್ಯೂಚರ್ ಒಲಿಂಪಿಯನ್ಸ್ ಇದ್ದಾರೆ ಅವ್ರಿಗೆ ಗುರುಸ್ತಕ್ಕಂಥದ್ದು, ಟು ಐಡೆಂಟಿಫೈ ದಿ ಫ್ಯೂಚರ್ ಒಲಿಂಪಿಯನ್ಸ್ ಅಮಾಂಗ್ಸ್ಟ್ ಯು ಹೂ ಆರ್ ಎಕ್ಸೆಲಿಂಗ್ ಇನ್ ಸ್ಪೋರ್ಟ್. Maybe that is the one of the intentions to organize this. Atmiya bandhugale, dear friends, sports is very important in our lives. Sports ina mahatva bahalashtu ide. Eshtu important ide andre ಬಹುಶಃ ನೀವು ಸ್ಪೋರ್ಟ್ಸ್ ನ ಒಬ್ಬ ಸ್ಪೋರ್ಟ್ ಆಡ್ತಾ ಇರ್ತಕ್ಕಂತ ಒಬ್ಬ ಮನುಷ್ಯನ ನೀವು ನೋಡಿ ಐಡೆಂಟಿಫೈ ಮಾಡಬಹುದು. ಯು ಕ್ಯಾನ್ ಐಡೆಂಟಿಫೈ ದಿ ಪರ್ಸನ್ ವೆದರ್ ಹಿ ಇಸ್ ಪ್ಲೇಡ್ ಇನ್ ಸ್ಪೋರ್ಟ್ ಆರ್ ನಾಟ್. ನಾನ್ ಸ್ಪೋರ್ಟ್ಸ್ ಪರ್ಸನ್ ನ ನೋಡಿ, ಸ್ಪೋರ್ಟ್ಸ್ ಮೆನ್ ನ ನೋಡಿ, ಯು ಕ್ಯಾನ್ ಜಸ್ಟ್ ಐಡೆಂಟಿಫೈ. ಅವರ ಬಾಡಿ ಪೋಸ್ಚರ್ ಅಲ್ಲೇ ಐಡೆಂಟಿಫೈ ಮಾಡಬಹುದು, ಅವರ ಫಿಸಿಕಲ್ ಸ್ಟ್ರೆಂತ್ ಅಲ್ಲೇ ಐಡೆಂಟಿಫೈ ಮಾಡಬಹುದು. ಬಹುಶಃ ಸ್ಪೋರ್ಟ್ಸ್ ಅನ್ನು ಆಡಿದ್ರೆ ನಿಮ್ಮ ಫಿಸಿಕಲ್ ಸ್ಟ್ರೆಂತ್ ಜೊತೆಗೆ ಯು ವಿಲ್ ಬಿ ಮೆಂಟಲಿ ಫಿಟ್, ಮತ್ತೆ ನಿಮ್ಮ ಲೈಫ್ ಅಲ್ಲಿ ಒಂದು ಡಿಸಿಪ್ಲಿನ್ ಬರುತ್ತೆ, ಅದ್ರ ಜೊತೆಗೆ ಪರ್ಸಿವರೆನ್ಸ್ ಇರುತ್ತೆ. ಸೋಲ್ಲಿ ಗೆಲ್ಲಿ ಮತ್ತೆ ನಾನು ಗೆಲ್ಬೇಕು ಅಂತ ನಿಮ್ಮ ಛಲ ಇದೆಯಲ್ಲ, ಅದು ಸ್ಪೋರ್ಟ್ಸ್ ಮುಖಾಂತರ ಬರುತ್ತೆ. ನಿಮ್ಮಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಇರುತ್ತೆ, ವಿಲ್ ಪವರ್ ನಿಮ್ಗೆ ಸ್ಪೋರ್ಟ್ಸ್ ಮುಖಾಂತರ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಅಕಾಡೆಮಿಕ್ಸ್ ಅಲ್ಲೂ ಕೂಡ ಬಹಳಷ್ಟು ಜನ ಹೇಳ್ಬೋದು ಸ್ಪೋರ್ಟ್ಸ್ ಅಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ರೆ ಅಕಾಡೆಮಿಕ್ಸ್ ಅಲ್ಲಿ ಹಿನ್ನಡೆ ಆಗ್ಬೋದು ಅಂತ. ಅದನ್ನು ನಾನು ನಂಬೋದಿಲ್ಲ. ಯಾಕಂದ್ರೆ ಸ್ಪೋರ್ಟ್ಸ್ ಆಡೋರ್ಗೆ ಮೆಂಟಲಿ ಅವ್ರು ಎಷ್ಟು ಶಾರ್ಪ್ ಇರ್ತಾರೆ ಅಂದ್ರೆ ಅಕಾಡೆಮಿಕ್ಸ್ ಕೂಡ ಅವರು ಅದೇ ಸುಲಭವಾಗಿ ದೇ ಲರ್ನ್ ಟು ಸ್ಟಡಿ ಅಂಡ್ ದೇ ಡೂ ದೇರ್ ಎಕ್ಸಾಮ್ಸ್ ವೆಲ್ ಅಂತ ನಾನು ಬಹಳ ಕಾನ್ಫಿಡೆನ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ವಿತೌಟ್ ಸ್ಪೋರ್ಟ್ಸ್ ಅವರ್ ಲೈಫ್ ಇಸ್ ಇನ್ಕಂಪ್ಲೀಟ್, ಯಾರೇ ಇರಲಿ. ಅದಕ್ಕೆ ನಮ್ಮ ದೇಶದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸ್ಪೋರ್ಟ್ಸಿನ ಫೆಸಿಲಿಟೀಸ್ ಇನ್ನೂ ಕೂಡ ಆ ಮಟ್ಟದಲ್ಲಿ ಇಲ್ಲ. ಯಾವ ಮಟ್ಟದಲ್ಲಿ ಇರಬೇಕು ಸಿಟಿಯಲ್ಲಿ, ಆ ಮಟ್ಟದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗಿಲ್ಲ. ಬಹುಶಃ ನಮ್ಮ ಸರ್ಕಾರ, ಯಾಕಂದ್ರೆ ನಮ್ಮ ಮುಖ್ಯಮಂತ್ರಿಗಳು ಅವರು ಕೂಡ ಅವರ ಲೈಫ್ ಅಲ್ಲಿ ಈ ಏಜ್ ಅಲ್ಲೂ ಕೂಡ ನಮ್ಗಿಂತ ಫಿಟ್ ಆಗಿದ್ದಾರೆ. ಯಾಕಂದ್ರೆ ಅವ್ರ ಇನಿಷಿಯಲ್ ಲೈಫ್ ಅಲ್ಲಿ ಬಹಳಷ್ಟು ಸ್ಪೋರ್ಟ್ಸ್ ಅವರು ಆಡಿದ್ದಾರೆ. ಬಹುಶಃ ಅವರು ಕುಸ್ತಿ ಮಾಡ್ತಾ ಇದ್ರು ಅಂತ ನನ್ಗೆ ಕೇಳ್ಕೊಂಡಿದ್ದೇನೆ. ಮತ್ತೆ ಬೇರೆ ಬೇರೆ ರೀತಿಯಲ್ಲೂ ಕೂಡ ಇವತ್ತು ಕೂಡ ಈ ಎನ್ಕರೇಜಸ್ ಪೀಪಲ್ ಹೂ ವಾಂಟ್ ಟು ಕಾನ್ಸಂಟ್ರೇಟ್ ಆನ್ ಸ್ಪೋರ್ಟ್ಸ್. ಅವರು ನಮ್ಮ ರಾಜ್ಯದ ಮುಂದಿನ ಭವಿಷ್ಯದ ಈ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಐಡೆಂಟಿಫೈ ಮಾಡೋದ್ರಲ್ಲಿ ಅವ್ರಿಗೆ ಯಾವ ರೀತಿಯ ಸರ್ಕಾರದ ಅವ್ರಿಗೆ ಸಹಾಯ ನೆರವು ಬೇಕು ಅದನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯ ಬೇರೆ ಇದನ್ನು ಯೋಚನೆ ಅವರಲ್ಲಿ ಇಲ್ಲ. ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಸ್ಪೋರ್ಟ್ಸ್ಗೆ ತುಂಬಾ ಮಹತ್ವ ಇರುತ್ತೆ ಅಂತ ನಾನು ಬಹಳ ಖುಷಿಯಿಂದ ಹೇಳ್ತಾ, ಮತ್ತೊಮ್ಮೆ ಗೋವಿಂದರಾಜ್ರವರಿಗೆ ಅವರ ಇಡೀ ಜೀವನವನ್ನೇ ಸ್ಪೋರ್ಟ್ಸ್ಗೆ ಮೀಸಲಾಗಿ ಇಟ್ಟು ನಮ್ಮ ರಾಜ್ಯದ ಕ್ರೀಡೆಗೆ ಅವ್ರದ್ದು ಒಂದು ದೊಡ್ಡ ಕೊಡುಗೆ ಇದೆ. ಸೈಲೆಂಟ್ ಆಗಿ ಕೆಲಸ ಮಾಡುವ ಯಾರಾದ್ರೂ ಇದ್ರೆ ಸ್ಪೋರ್ಟ್ಸ್ ಬಗ್ಗೆ ಅದು ಮಿಸ್ಟರ್ ಗೋವಿಂದರಾಜ್ ಅಂತ ಹೇಳ್ತಾ ಇರ್ತೇನೆ ನಾನು. ಯಾಕಂದ್ರೆ ನಿರಂತರವಾಗಿ ರಾಜಕೀಯದಲ್ಲಿ ಅಷ್ಟು ಗಮನ ಇದೆಯೋ ಇಲ್ವೋ ಗೊತ್ತಿಲ್ಲ, ಸ್ಪೋರ್ಟ್ಸ್ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ಗೋವಿಂದರಾಜ್ ಅವ್ರಿಗೆ ಇರ್ತಕ್ಕಂತ ಇಂಟ್ರೆಸ್ಟ್ ಇದೆಯಲ್ಲ, ಬಹುಶಃ ಬೇರೆಯವರಲ್ಲಿ ನಾನು ಆ ಮಟ್ಟದಲ್ಲಿ ಕಾಣಲಿಲ್ಲ ಅಂತ ಹೇಳ್ತಾ ಅವ್ರಿಗೆ ಮತ್ತೆ ಇನ್ನೊಂದು ಬಾರಿ ಧನ್ಯವಾದಗಳನ್ನು ಹೇಳ್ತಾ, ಅಭಿನಂದನೆ ಹೇಳ್ತಾ, ತಮ್ಮೆಲ್ಲರಿಗೂ ಬೆಸ್ಟ್ ವಿಶಸ್ ಅಂತ ಹೇಳ್ತಾ, ತಾವು ಚೆನ್ನಾಗಿ ಆಡಬೇಕು, ಸ್ಪಿರಿಟ್ ಇಟ್ಕೊಂಡು ಆಡಬೇಕು, ಮುಂದಿನ ದಿನಗಳಲ್ಲಿ ಇದೊಂದು ಪ್ರಥಮ ಹೆಜ್ಜೆ ಆಗ್ಬೇಕು ನಿಮ್ಮ ಭವಿಷ್ಯದಲ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.